ಇವತ್ತು ನಿನ್ನ ಜೊತೆಗಿರೋದೇ ನನ್ನ ಕೆಲಸ ಅಂದೆ. ನನಗೆ ಕೋಪ ಬರ್ಸ್ಬೇಡ ತ್ರಿಶೂಲ್, ಮೊದಲು ಇಲ್ಲಿಂದ ಹೋಗು. ಬಲವಂತವಾಗಿ ನಿನ್ನ ಪಡ್ಕೊಳ್ಳೋ ಹಾಗೆ ಮಾಡಬೇಡ, ಸುಮ್ಮನೆ ಒಪ್ಕೋ. ಯಾರೋ ನೀನು? ನಿನ್ನೆ ಕೇಳ್ತಾ ಇರೋದು ಯಾರು ನೀನು? ನೀನ್ ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ? ಇವತ್ತು ನಂಗೆ ಅದೇ ಕೆಲಸ. ಅಂದ್ರೆ ಇವತ್ತು ನಿನ್ನ ಜೊತೆಗಿರೋದೇ ನನ್ನ ಕೆಲಸ ಅಂದೆ. ನನಗೆ ಕೋಪ ಬರ್ಸ್ಬೇಡ ತ್ರಿಶೂಲ್, ಮೊದಲು ಇಲ್ಲಿಂದ ಹೋಗು. ಏನ್ ಮಾಡ್ತಿದ್ಯಾ ನೀನು? ಶಿವಾನಿ, ಇವತ್ತಿನ ನನಗೆ ಬೇಕೇ ಬೇಕು. ತ್ರಿಶೂಲ್, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನ್ಗೆ? ಶಿವಾನಿ, ಐ ಲವ್ ಯು ಸೋ ಮಚ್. ನೀನ್ ಇಲ್ಲದೆ ನಾನು ಇರೋಕ್ಕಾಗೋದಿಲ್ಲ ಶಿವಾನಿ. ಪ್ಲೀಸ್ ಪ್ಲೀಸ್, ನೀನ್ ನನಗೆ ಬೇಕು, ಬೇಕು. ಏಯ್, ನನ್ನನ್ನೇ ತಳ್ತೀಯಾ? ನೋಡು, ಹೇಳ್ತಾ ಇದ್ದೀನಿ, ಬಲವಂತವಾಗಿ ನಿನ್ನ ಪಡ್ಕೊಳ್ಳೋ ಹಾಗೆ ಮಾಡಬೇಡ, ಸುಮ್ಮನೆ ಒಪ್ಕೋ. ನಾಚಿಕೆ ಆಗಲ್ವಾ ನಿನ್ಗೆ? ಏನ್ ಮಾಡ್ತಿದ್ಯಾ? ನಾಚಿಕೆ ನಿನಗಾಗ್ಬೇಕು, ನನಗಲ್ಲ. ಏಯ್, ನಿನ್ನ ಶಿವಾನಿ, ನಿಂತ್ಕೋ ನಿಂತ್ಕೋ ಅಂದೆ. ತಪ್ಪಿಸ್ಕೊಳಕ್ ನೋಡ್ತೀಯಾ ನಿನ್ನನ್ನು? ಏಯ್, ನನ್ನನ್ನ ತಳ್ತೀಯಾ? ನಿನ್ನ ಒಡೆ ದಿಗ್ವಿಜಯ್ ಏಂಡ ಆದಿಶೇಷ ಪುನರ್ಜನ್ಮ ಪಡೆದವನ? ನಮ್ಗ್ಯಾಕೆ ವಿಷಯ ಹೇಳಿಲ್ಲ ದಿಗ್ವಿಜಯ್? ನಮ್ಮಿಂದ ಈ ವಿಷಯನೆಲ್ಲ ಮುಚ್ಚಿಟ್ಟು ಆದಿಶೇಷನ ಸಾಯಿಸಿ ಆ ನಾಗಮಣಿನ ನೀನೊಬ್ನೇ ಪಡಿಬೇಕು ಅನ್ನೋ ಉದ್ದೇಶನ? ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ, ಎಲ್ಲ ಸುಳ್ಳು ಮಾಡ್ಬಿಟ್ರಿ. ಎಂಥದ್ದು ಮಾರ ನಿಮ್ದು ಕಿರಿಕಿರಿ? ಅವರಿಗೂ ಸ್ವಲ್ಪ ಮಾತಾಡೋಕೆ ಬಿಡಿಯಲ್ಲ. ಏ ದಿಗ್ವಿಜಯ್, ನೀನಾದ್ರೂ ಹೇಳಪ್ಪ, ಏನಾಯ್ತು ಅಂತ ಹೇಳ್ಕೊಂಡು. ನನ್ನ ಮಾತು ಕೇಳೋಷ್ಟು ತಾಳ್ಮೆ ನಿನಗಾದ್ರೂ ಇದೆಯಲ್ಲ, ಥ್ಯಾಂಕ್ಸ್. 23 ವರ್ಷದ ಹಿಂದೆ ನಾಗಮಣಿನ ತರೋದಕ್ಕೆ ನಾವು ಆದಿಶೇಷನ ಸಾಯಿಸಿದ್ವಿ. ಅವನ ಆತ್ಮ ಭೂಮಿಗೆ ಬಂದು ಪುನರ್ಜನ್ಮ ಪಡ್ಕೊಂಡಿದೆ. ನಿನಗೆ ಯಾವಾಗ ಗೊತ್ತಾಯ್ತು? ನಮಗ್ಯಾಕೆ ವಿಷಯನ ಹೇಳಿಲ್ಲ? ಈ ವಿಷಯದಲ್ಲಿ ಯಾಕೋ ಕಣ್ಣ ಮುಚ್ಚಾಲೆ ಆಟ? ಹೇಳಬೇಕು ಅಂತಾನೆ ಇದ್ದೆ, ಸಂದರ್ಭ ಒದಗಿ ಬಂದಿರಲಿಲ್ಲ. ಅದು ಅಲ್ಲದೆ ಸರ್ಪಗಳ ಬಗ್ಗೆ ಮರೆತು ನೀವು ನೆಮ್ಮದಿಯಾಗಿದ್ರಿ. ನಿಮ್ಮ ನೆಮ್ಮದಿ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಯಜಮಾನರಿಗೆ ಇದನ್ನು ಮುಚ್ಚಿಡೋದ್ರಿಂದ ಏನೂ ಲಾಭ ಇರಲಿಲ್ಲ. ಹಾಗಿದ್ದಿದ್ರೆ ಈಗಲೂ ಅವ್ರು ನಿಮ್ಮನ್ನು ಕರಿತಾ ಇರಲಿಲ್ಲ. ಡೇ 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 ನಂಗೆ ದಿಗ್ಲತ್ಕತ್ತೈತೆ. ನಾವು ಮತ್ತೆ 23 ವರ್ಷ ಹಿಂದಕ್ಕೆ ಹೋದ್ವಿ ಅಂತ ಅನಿಸ್ತೈತೆ. 23 ವರ್ಷದ ಹಿಂದೆ ನಾವು ಹೇಗೆ ಆದಿಶೇಷನ ಸಾಯಿಸಿದ್ವೋ ಈಗಲೂ ಹಾಗೆ ಅವನ್ನ ಸಾಯಿಸ್ಬೇಕು. ಅವನ್ನ ಮಾತ್ರ ಅಲ್ಲ, ಆ ನಾಗಿಣಿನೂ ಸೇರಿಸಿ. ಒಂದ್ಸಲ ಸಾಯಿಸಿದ್ರೆ 23 ವರ್ಷ ಕಷ್ಟಪಡ್ಬೇಕಾಯ್ತು. ಈಗ ಮತ್ತೇನಾ? ಓ ಕಂಡೈ, ಬೇಡ ಕಂಡೈ, ಬೇಡ. ಇಲ್ಲಿ ಹೆದರ್ಕೊಂಡು ಕೈ ಕೊಟ್ಕೊಂಡು ಕೂತ್ಕೊಳ್ಳೋನ್ಗೆ ಬೆಲೆ ಇಲ್ಲ. ಧೈರ್ಯದಿಂದ ಯುದ್ಧದ ಜಂಡ ಊರಿ ಕತ್ತಿ ಹಿಡಿದು ಹೋರಾಡೋನ್ಗೆ ಬೆಲೆ. ದಿಗ್ವಿಜಯ್ ಅವರೇ, ನೀವು ಹೇಳಿದ್ಮೇಲೆ ನನಗೂ ಈಗ ಧೈರ್ಯ ಬರ್ತಾ ಇದೆ. ಈ ಸಲಿ ನಾಗಿಣಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ವಿಷಕಂಠ, ಯಾವುದೇ ಕಾರಣಕ್ಕೂ ನಾವು ಗುರಿ ದಿಕ್ಕು ತಪ್ಪಬಾರ್ದು. ಬಾಬಾ ಹೇಳಿದ್ದು ಮರ್ತೋದ್ಯಾ? ಒಂದೇ ಒಂದು ಕ್ಷಣ ನಾವು ಮೈ ಮರ್ತರು ನಮ್ಮ ಸಾವು ಖಚಿತ. ಯಜಮಾನ್ರೆ, ಇವತ್ತೇ ನಾಗಪಂಚಮಿ. ಸೂರ್ಯಾಸ್ತ ಆಗೋದಕ್ಕೆ ಮುಂಚೆ ಸ್ವಯಂಭೂಲಿಂಗನ ಹುಡುಕ್ಬೇಕು. ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಾಯಿಸಬೇಕು. ಯಾವುದೇ ಕಾರಣಕ್ಕೂ ಅವ್ರು ಮಿಸ್ ಆಗಬಾರ್ದು. ಎಲ್ಲರೂ ಕೈ ಜೋಡಿಸಿ ಈ ಒಗ್ಗಟ್ಟೆ ನಮ್ಮನ್ನು ಕಾಪಾಡೋದು. ಯಾರೋ ನೀನು?
ನಿನ್ನೆ ಕೇಳ್ತಾ ಇರೋದು ಯಾರು ನೀನು? ಬಂದ ಇಲ್ಲಿಗೆ ನನ್ನ ನಿಜ ರೂಪ ಗೊತ್ತಾದ್ರೆ ಕಷ್ಟ. ಮೊದಲಿನಿಂದ ತಪ್ಪಿಸ್ಕೋಬೇಕು. ಹೇಯ್ ನಿಂತ್ಕೊಳ್ಳೋ. ಹೇಯ್ ನಿಂತ್ಕೊಳ್ಳೋ. ಏನು ನೀನು ನನ್ನ ರೂಪದಲ್ಲಿ ಯಾಕೋ ಬಂದಿದ್ಯಾ? ಶಿವಾನಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೆ? ನಿನ್ ನಿಜ ರೂಪ ತೋರಿಸು. ಶಿವಾನಿಂದ ಯಾಕೆ ಬಂದಿದ್ಯಾ? ನನ್ನ ರೂಪದಲ್ಲಿ ಯಾಕೋ ಬಂದಿದ್ಯಾ? ಹೇಳು. ನಿಂತ್ಕೋ. ಶಿವಾನಿ 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 ಎದ್ದೇಳು. ಶಿವಾನಿ 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 ಏನಾಯ್ತು? ಶಿವಾನಿ 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 ಎದ್ದೇಳು. ಶಿವಾನಿ ಇಲ್ಲಿ ನೋಡಿಲಿ, ನಾನು ತ್ರಿಶೂಲ್ ಬಂದಿದ್ದೀನಿ. ಏನಾಯ್ತು ಶಿವಾನಿ? ಶಿವಾನಿ ಶಿವಾನಿ ನಿನಗೇನು ಆಗಿಲ್ಲ ಅಲ್ವಾ? ಅಜಿತ, ಯಾವುದೋ ಚಿಂತೆ ಹೊತ್ಕೊಂಡ್ಬಂದಿದ್ಯಾ? ಏನಾಯ್ತು? ನನಗೆ ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ ಅಪ್ಪಾಜಿ. ಆ ಆದಿಶೇಷನ ಆತ್ಮ ಇಬ್ಬರಲ್ಲಿ ಅಡಗಿರಬಹುದಾ? ಸಾಧ್ಯನೇ ಇಲ್ಲ. ಆತ್ಮ ಯಾವತ್ತಿದ್ರೂ ಒಂದೇ ದೇಹವನ್ನ ಪ್ರವೇಶಿಸೋದಕ್ಕೆ ಸಾಧ್ಯ. ಆದಿಶೇಷನ ಆತ್ಮ ತ್ರಿಶೂಲ್ ದೇಹವನ್ನ ಪ್ರವೇಶಿಸಿರಬಹುದು. ಅಣ್ಣ, ಯಾಕಿಂತ ಪ್ರಶ್ನೆ ಕೇಳ್ತಾ ಇದ್ಯಾ? ಇವತ್ತೊಂದು ವಿಚಿತ್ರ ಘಟನೆ ನಡೀತು. ಏನ್ ನಡೀತು? ತ್ರಿಶೂಲ್ ತರನೇ ಇನ್ನೊಬ್ಬ ಬಂದಿದ್ದ. ಅವರಿಬ್ರು ಒಡೆದಾಡಿದ್ರು. ಏನಿದು ಒಡೆಯ? ಹೇಗ್ ಸಾಧ್ಯ? ಇಬ್ಬರಲ್ಲಿ ಒಬ್ಬನು ಮಾತ್ರ ಆದಿಶೇಷ ಆಗಿರಲು ಸಾಧ್ಯ. ಇನ್ನೊಬ್ಬ ಅವನ ರೂಪವನ್ನು ಪಡೆದುಕೊಂಡು ಬಂದಿದ್ದಾನೆ. ಅವ್ರು ಯಾಕೆ ಬರ್ತಾರೆ? ಅದರಿಂದ ಅವ್ರಿಗೇನ್ ಲಾಭ? ನಮ್ಮಂತೆಯೇ ಬೇರೆ ಯಾರು ಆದಿಶೇಷ ಮತ್ತೆ ಶಿವಾನಿಯ ಸಮ್ಮಿಲನವಾಗಬಾರದೆಂದು ಪ್ರಯತ್ನಿಸುತ್ತಿದ್ದಾರೆ. ನಾವು ಅವರ ಸಹಾಯ ಪಡ್ಕೊಂಡ್ರೆ ಆಗ ಶತ್ರುಗಳ ಬಲ ಹೆಚ್ಚುತ್ತೆ. ಇಚ್ಛಾಧಾರಿ ನಾಗಗಳಿಗೆ ನಮ್ಮನ್ನ ಎದುರಿಸುವುದು ಕಷ್ಟವಾಗುತ್ತದೆ. ನಾವು ಅವರನ್ನ ಸುಲಭವಾಗಿ ಗೆಲ್ಲಬಹುದು. ನಾವು ಗರುಡ ಲೋಕದವರು, ಶಕ್ತಿವಂತರು. ಯಾರ ಮೇಲೆ ಅವಲಂಬಿತವಾಗುವ ಅವಶ್ಯಕತೆ ನಮಗಿಲ್ಲ. ಅವರ ಪಾಲಿಗೆ ನಾಗಪಂಚಮಿ, ಕರಾಳ ಅಮಾವಾಸ್ಯೆ ಆಗಬೇಕು. ಅದೇ ನನ್ನ ಗುರಿ. ಆದಿಶೇಷ, ಶಿವಾನಿ ಶಿವಾನಿ ಹತ್ರ ಬರ್ಬೇಡ, ದೂರ ಹೋಗು. ಶಿವಾನಿ ಯಾಕೆ ಹಂಗೆಲ್ಲ ಹೇಳ್ತಾ ಇದೆಯಾ? ನಿಂಗೇನು ಆಗಿಲ್ಲ ತಾನೆ? ನಿನ್ನ ನಾನು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನ್ ಮಾಡಿದೆ ಶಿವಾನಿ? ನಿನ್ನ ಒಳ್ಳೆ ಸ್ನೇಹಿತ ಅಂದ್ಕೊಂಡು ಮನ್ಸಲ್ಲಿ ಒಂದು ಜಾಗ ಕೊಟ್ಟಿದ್ದೆ. ನನ್ನ ತುಂಬಾ ಪ್ರೀತಿಸ್ತೀಯ ಅನ್ನೋ ಕಾರಣಕ್ಕೆ ಗೌರವ ಕೊಡ್ತಿದ್ದೆ. ಆದ್ರೆ ನೀನು ನನ್ನ ಪ್ರೀತಿ ಸಿಗ್ಲಿಲ್ಲ ಅಂತ ನನ್ನ ಬಲವಂತವಾಗಿ ಪಡ್ಕೊಳ್ಳೋದಕ್ಕೆ ನೋಡ್ತಿದ್ಯಲ್ಲ. ಛೀ! ಇಲ್ಲ ಶಿವಾನಿ, ನಾನು ಹಾಗೆಲ್ಲ ಏನು ಮಾಡಿಲ್ಲ ಶಿವಾನಿ. ಅದ್ ನಾನಲ್ಲ ಶಿವಾನಿ. ಎಲ್ಲ ನನ್ನ ಕಣ್ಣು ಮುಂದೆನೆ ನಡೆದಿದ್ದೆ, ಆದ್ರೂ ನೀನ್ ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ. ನಿನಗೆ ನಾಚಿಕೆ ಆಗೋದಿಲ್ವಾ? ಶಿವಾನಿ, ನೀನನ್ನು ತಪ್ಪು ತಿಳ್ಕೊಂಡಿದ್ಯಾ ಶಿವಾನಿ? ಒಂದು ಹೆಣ್ಣಿಗೆ ಗೌರವ ಕೊಡೋ ನಾನು, ಅದು ನಿನ್ ಜೊತೆಗೆ ನಾನು ಈ ತರ ನಡ್ಕೋತೀನ? ಸಾಧ್ಯನೇ ಇಲ್ಲ ಶಿವಾನಿ. ಅದ್ ನಾನಲ್ಲ, ನನ್ನ ರೂಪದಲ್ಲಿ ಬೇರೆ ಯಾರೋ ಇದ್ರು. ಎಷ್ಟು ಅಂತ ಸುಳ್ಳು ಹೇಳ್ತೀಯ ತ್ರಿಶೂಲ್? ಬೇರೆ ಯಾರೋ ನಿನ್ ರೂಪದಲ್ಲಿ ಬರೋದಕ್ಕೆ ಹೇಗ್ ಸಾಧ್ಯ? ಅವ್ರಿಗೆ ಹೀಗೆಲ್ಲ ಮಾಡಿ ಏನ್ ಲಾಭ? ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹಿಂದೆ ಬಿದ್ದವ್ ನೀನು, ಮೋಸ ಮಾಡಿ ತಾಳಿ ಕಟ್ದವ್ ನೀನು. ಈಗ ನನ್ನ ಬಲವಂತವಾಗಿ ಪಡ್ಕೊಳಕ್ ನೋಡ್ತಿದ್ಯಾ? ನಾನ್ ಯಾಕೆ ಹಂಗ್ ಮಾಡ್ಲಿ ಶಿವಾನಿ? ನನ್ನ ನಂಬು. ಮಾಡೋದೆಲ್ಲ ಮಾಡಿ ಈಗ ನನ್ನ ನಂಬು ಅಂತಿದ್ಯಾ? ನಿನಗ ಅಸಹ್ಯ ಆಗಲ್ವಾ? ನೀನ್ ಮಾಡಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ವಾದ ಮಾಡಕ್ ಬರ್ಬೇಡ ತ್ರಿಶೂಲ್. ಶಿವಾನಿ, ನೀನು ಮುಖ ನೋಡಕ್ಕೂ ನನಗೆ ಇಷ್ಟ ಆಗ್ತಿಲ್ಲ ತ್ರಿಶೂಲ್. ಇಲ್ಲಿಗ್ ಬರ್ಬೇಡ ಅಂತ ಹೇಳಿದೆ ತಾನೆ, ಆದ್ರೂ ಹಠ ಮಾಡ್ಕೊಂಡ್ ಬಂದೆ. ನನ್ನ ಕಾಯ್ತೀನಿ ಅಂತ ಹೇಳ್ದೋನು ಈಗ ನನಗೆ ಮುಳ್ಳಾಗಿ ನಿಂತಿದ್ಯಾ. ದಯವಿಟ್ಟು ನಿನ್ನ ಅವಶ್ಯಕತೆ ನನಗಿಲ್ಲ. ಇಲ್ಲಿಂದ ಹೊರಟೋಗು. ಹೊರಟೋಗು ತ್ರಿಶೂಲ್. ಶಿವಾನಿ, ಒಂದೇ ಒಂದ್ಸರಿ ನನ್ನ ಮಾತು ಕೇಳು ಶಿವಾನಿ. ಕೇಳೋದಕ್ಕೆ ಇನ್ನೇನು ಉಳಿದಿಲ್ಲ ತ್ರಿಶೂಲ್. ಇಲ್ಲಿಂದ ಹೊರಟೋಗು. ನಾನು ಈ ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ. ಈ ಗಳಿಗೆಗಾಗಿ
ನಾನು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಇದಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ನಾನ್ ಸಹಿಸೋದಿಲ್ಲ. ಹೋಗು ಪ್ಲೀಸ್, ಹೋಗು ಅಂದೆ. ಒಪ್ಸಿರೋ ಕೆಲ್ಸನ ಮಾಡಕ್ಕಾಗಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ಯಾ? ನಿನಗೇನು ಅನ್ನಿಸ್ತಾ ಇಲ್ವಾ? ಮಾಯಾ, ನಾನೇನ್ ಮಾಡ್ಲಿ? ತ್ರಿಶೂಲ್ ಅಡ್ಡ ಬಂದ. ಇಲ್ಲ ಅಂದಿದ್ರೆ ಶಿವಾನಿನ ನಾನು ಪಡ್ಕೋತಾ ಇದ್ದೆ. ಏನು ತ್ರಿಶೂಲ್ ಬಂದ? ಹೌದು, ನಮ್ಮಿಬ್ಬರ ಮಧ್ಯೆ ಜಗಳ ಆಯ್ತು. ನಾನು ಹೇಗೋ ತಪ್ಪಿಸ್ಕೊಂಡ್ ಬಂದೆ. ಇದ್ದಕ್ಕಿದ್ದ ಹಾಗೆ ಅವನೇನಕ್ ಬಂದ? ಅದೇ ನಂಗೂ ಗೊತ್ತಿಲ್ಲ. ಇವತ್ತೇ ನಾಗರ ಪಂಚಮಿ. ತ್ರಿಶೂಲ್ ಶಿವಾನಿ ಇರೋ ಜಾಗಕ್ಕೆ ಬಂದಿದ್ದಾನೆ ಅಂದ್ರೆ ಅವರಿಬ್ರು ಸಮ್ಮಿಲನಕ್ಕೆ ವೇದಿಕೆ ಸಿದ್ಧ ಮಾಡಿದ್ಯಾ? ತ್ರಿವಿಕ್ರಮ್, ನಾನ್ ನಿನ್ ಮೇಲೆ ಇಟ್ಟಿದ್ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ. ಮಾಯಾ, ಅವನು ಅಲ್ಲಿಗೆ ಬರ್ತಾನೆ ಅನ್ನೋ ಚಿಕ್ಕ ಕ್ಲೂ ಕೂಡ ನಂಗಿದ್ದಿದ್ರು ನಾನು ಬೇರೆನೆ ಪ್ಲಾನ್ ಮಾಡ್ತಾ ಇದ್ದೆ. ಅವನು ಅಲ್ಲಿಗೆ ಬಂದು ಎಲ್ಲ ಹಾಳು ಮಾಡ್ದ. ಶಿವಾನಿನ ಪಡ್ಕೊಳಕ್ ಇದ್ದಿದ್ದು ಇದೊಂದೇ ಅವಕಾಶ, ಇದನ್ನು ಹಾಳು ಮಾಡ್ಬಿಟ್ಟೆ. ಮತ್ತೇನ್ ಮಾಡ್ಲಿ ಹೇಳು? ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಸದ್ಯಕ್ಕೆ ನೀನ್ ಯಾರ ಕಣ್ಗೂ ಕಾಣಿಸ್ಕೊಂಬೇಡ, ಇಲ್ಲಿಂದ ಹೊರಡು. ಹಾಗಿದ್ರೆ ಶಿವಾನಿ? ಇಲ್ಲ ಮಾಯಾ, ನಾನೆಲ್ಲೂ ಹೋಗಲ್ಲ. ನೀನೇನಾದ್ರೂ ಇಲ್ಲೇ ಇದ್ರೆ ಶಿವಾನಿ ಮನ್ಸಿನಲ್ಲಿ ನಿನ್ ಮೇಲೆ ಕೆಟ್ಟ ಅಭಿಪ್ರಾಯ ಬಂದು ಅವಳು ನಿನ್ನ ಅನುಮಾನಿಸ್ತಾಳೆ. ತ್ರಿಶೂಲ್ ರೂಪದಲ್ಲಿದ್ರೆ ತ್ರಿಶೂಲ್ಗೂ ಅನುಮಾನ ಬರುತ್ತೆ. ನೀನ್ ಇಲ್ಲಿಂದ ಹೊರಡದೆ ಸರಿ. ಅಲ್ಲ ಮಾಯಾ, ಶಿವಾನಿ ಯೋಚನೆ ಬಿಡು, ಅವಳು ನಿನ್ನವಳೆ. ಅವಳನ್ನ ತ್ರಿಶೂಲಿಂದ ದೂರ ಮಾಡೇ ಮಾಡ್ತೀನಿ. ಸರಿ, ನೀನ್ ಗುಡ್ ನ್ಯೂಸ್ ಕೊಡೋದನ್ನ ಕಾಯ್ತಾ ಇರ್ತೀನಿ. ಶಿವಾನಿ, ಆದಿಶೇಷನನ್ನ ಕರ್ಸ್ಕೊಂಡಿದ್ಯಾ? ಕರೆಸ್ಕೋ. ಅವನು ಯಾವತ್ತು ನಿನ್ನವನಲ್ಲ, ನನ್ನವನವನು. ನಿನ್ನ ಆಟ ನನ್ ಮುಂದೆ ನಡೆಯಲ್ಲ. ಆದಿಶೇಷ ಸೇರೋದು ನಿನ್ನನ್ನಲ್ಲ, ನನ್ನನ್ನ. ಪರಮೇಶ್ವರ, ನನ್ನ ಬದುಕಲ್ಲಿ ಏನ್ ನಡೀತಾ ಇದೆ? ನಾನು ನಮ್ದವ್ರೆ ನನ್ನ ಜೀವನದಲ್ಲಿ ಮುಳ್ಳಾಗಿ ನನಗೆ ನೋವು ಕೊಡ್ತಾ ಇದ್ದಾರಲ್ಲ. ತ್ರಿಶೂಲ ನನ್ನ ಸ್ನೇಹಿತ ಅನ್ಕೊಂಡಿದ್ದೆ, ಆದ್ರೆ ಅವನೇ ಇವತ್ತು. ನಾನು ಪೂಜೆನ ಪೂರ್ಣ ಮಾಡಬಾರ್ದು, ನನ್ನ ಆದಿಶೇಷನ ನೋಡ್ಬಾರ್ದು ಅಂತ ನೀನ್ ಇಂಥ ಪರೀಕ್ಷೆಗಳನ್ನ ನನಗೆ ನೀಡ್ತಾ ಇದ್ಯಾ? ಹೇಳು ಪರಮೇಶ್ವರ, ಹೇಳು. ಇಲ್ಲ, ಏನೇ ಕಷ್ಟಗಳು ಬರ್ಲಿ, ಯಾರೇ ಅಡ್ಡ ಬರ್ಲಿ, ನಾನು ನನ್ನ ಆದಿಶೇಷನ ಇವತ್ತು ನೋಡ್ತೀನಿ. ಇವತ್ ರಾತ್ರಿ ನನ್ನ ಆದಿಶೇಷ ನನ್ನನ್ನ ಹುಡ್ಕೊಂಡು ಬರ್ಲೇಬೇಕು. ಅದಕ್ಕೆ ನೀನು ಅವಕಾಶ ಮಾಡ್ಕೊಡ್ತೀಯ ಅಲ್ವಾ ಪರಮೇಶ್ವರ? ಮಾಡ್ಕೊಡ್ಲೇಬೇಕು. ನಾನು ನನ್ನ ಆದಿಶೇಷನ ನೋಡೋ ಗಳಿಗೆಗಾಗಿ ಕಾಯ್ತಾ ಇದ್ದೀನಿ. ಆ ಗಳಿಗೆ ಬರೋವರೆಗೂ ನಾನು ನಿನ್ಗೆ ಪೂಜೆ ಮಾಡ್ತೀನಿ, ನಿನ್ ಸೇವೆ ಮಾಡ್ತೀನಿ. ಶಿವಾನಿ, ನೀನನ್ನು ತಪ್ಪು ತಿಳ್ಕೊಂಬಿಟ್ಟೆ. ನಾನು ನಿನಗೇನು ಮಾಡಿಲ್ಲ ಶಿವಾನಿ. ನಿನಗೆ ತೊಂದರೆ ಕೊಟ್ಟಿದ್ದು ನಾನಲ್ಲ, ನನ್ನ ರೂಪದಲ್ಲಿ ಬೇರೆ ಯಾರೋ ಇದ್ರು. ಇದು ನಿನಗೆ ಹೇಳೋಣ ಅಂದ್ರೆ ನೀನು ನನ್ನ ಮಾತೇ ಕೇಳಿಸ್ಕೊತಾ ಇಲ್ಲ. ನಿನಗೆ ಹೇಗೆ ಅರ್ಥ ಮಾಡಿಸ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಹೆಣ್ಣಿನ ವಿಷಯದಲ್ಲಿ ಯಾರಾದ್ರೂ ಈ ಥರ ನಡ್ಕೊಂಡ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ, ನಿನಗೂ ಗೊತ್ತು. ಇದರಿಂದ ನಿನ್ನ ಮನ್ಸಿಗೂ ಘಾಸಿ ಆಗಿದೆ. ಆದ್ರೆ ಅದು ನಾನಲ್ಲ ಶಿವಾನಿ. ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಜೀವನದಲ್ಲಿ ಅದು ಯಾವನು ಆಟ ಆಡ್ತಾ ಇದ್ದಾನೆ. ನಾನೇನಾದ್ರೂ ಬರೋದೊಂದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಶಿವಾನಿಗೆ ಅದೇನು ಮಾಡ್ತಾ ಇದ್ನೋ ಕರೆಕ್ಟ್ ಟೈಮಿಗೆ ಬಂದು ಶಿವಾನಿನ ಕಾಪಾಡಿದೆ. ಶಿವಾನಿ, ನೀನು ಏನಾದರೂ ಅನ್ಕೋ, ಆದರೆ ನಾನು ಮಾತ್ರ ಕೆಟ್ಟವನಲ್ಲ. ಕೆಟ್ಟವನಾಗೋದಕ್ಕೆ ಸಾಧ್ಯನೂ ಇಲ್ಲ. ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ನಾನು ಇಲ್ಲಿಂದ ಹೊಟ್ಟೋಗ್ಬಿಡ್ತೀನಿ. ಒಂದು ಕ್ಷಣನೂ ಇರೋದಿಲ್ಲ. ನೀನು ದೇವಸ್ಥಾನಕ್ಕೆ ಯಾವುದೋ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ನಾನು ಹೇಳಿರೋದಿಲ್ಲ. ನಾನು ನಿಂಗೆ ತೊಂದರೆ ಕೊಡೋದಿಲ್ಲ ಶಿವಾನಿ. ನಿನ್ನ ಪಾಡಿಗೆ ನೀನು ಪೂಜೆ ಮಾಡ್ಕೋ. ಪರಮೇಶ್ವರ, ಇವತ್ತು ಸೂರ್ಯಾಸ್ತ ಆಗೋದ್ರ ಒಳಗಡೆ ನನ್ನ ಆದಿಶೇಷ ಇಲ್ಲಿಗೆ ಬರಬೇಕು. ಇಲ್ಲಾಂದ್ರೆ ನನ್ನ ಪೂಜೆ ಎಲ್ಲ ವ್ಯರ್ಥ ಆಗುತ್ತೆ. ಇವತ್ತು ನಾನು ನನ್ನ ಆದಿಶೇಷನ ನೋಡ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಅವ್ನು ನನಗೆ ಸಿಗೋದಿಲ್ಲ. ನನ್ನಿಂದ ನನ್ನ ಆದಿಶೇಷನ ದೂರ ಮಾಡಬೇಡ ಪರಮೇಶ್ವರ. ಆದಿಶೇಷನ್ಗೆ ಎಲ್ಲ ನೆನಪುಗಳು ಬಂದು ನಾನು ನೋಡೋ ಹಾಗೆ ಮಾಡು. ಮಾಡ್ತೀಯ ಅಲ್ವಾ ಪರಮೇಶ್ವರ? ನೀನು ಯಾಕೆ ಏನು ಉತ್ತರ ಕೊಡ್ತಿಲ್ಲ? ನನ್ನ ಆದಿಶೇಷ ಬರೋದಿಲ್ವಾ? ಹೇಳು ಪರಮೇಶ್ವರ, ಮಾತಾಡು. ನಿನಗೆ ಅವನನ್ನ ಕರ್ಸೋಕ್ಕಾಗಲ್ಲ ಅಂದ್ರೆ ಹೇಳು, ನಾನೇ ಹೋಗ್ತೀನಿ. ನಾನೇ ಹೋಗಿ
ಅವನನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಉತ್ತರ ಕೊಡು ಪರಮೇಶ್ವರ. ನನ್ನ ಆದಿಶೇಷ ಎಲ್ಲಿದ್ದಾನೆ? ಮಾತಾಡು. ದಿಗ್ವಿಜಯ್ ಅವರೇ, ಉದ್ಭವಲಿಂಗ ಎಲ್ಲಿ ಸಿಗುತ್ತೆ? ಅಷ್ಟಕ್ಕೂ ಶಿವನ ದೇವಸ್ಥಾನಗಳು ತುಂಬಾ ಇದಾವೆ, ಎಲ್ಲಿ ಅಂತ ಹುಡ್ಕಾಗುತ್ತೆ? ಹಾ, ಈ ಉದ್ಭವಲಿಂಗ ಹುಡ್ಕೋದ್ರೊಳಗಡೆ ಕೈಲಾಸಕ್ಕೆ ಹೋಗಿ ಬಂದ್ಬಿಡ್ಬೋದು. ನನ್ನ ಪರಿಚಯಸ್ಥರೊಬ್ರಿಗೆ ಹೇಳಿದ್ದೀನಿ, ಅವರು ದೇವಸ್ಥಾನಗಳನ್ನ ಲಿಸ್ಟ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನ ನಾವು ಹುಡ್ಕೋಣ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಆ ನಾಗಗಳು ನನ್ನಿಂದ ತಪ್ಪಿಸ್ಕೋಬಾರ್ದು. ಯಜಮಾನ್ರೆ, ದೇವಸ್ಥಾನ ಬಂತು. ಎಲ್ಲರೂ ಸರಿಯಾಗಿ ಹುಡುಕಿ ದೇವಸ್ಥಾನದ ಒಂದು ಸಣ್ಣ ಮೂಲೆನೂ ಬಿಡಬೇಡಿ. ಯಾರಿಗೇನೇ ಸುಳ್ಳು ಸಿಕ್ಕಿದ್ರು ಸಿಗ್ನಲ್ ಕೊಡಿ. ಓಕೆ? ಯಾರು ಕಣ್ಗೂ ಬೀಳಿಲ್ವಾ? ಇಲ್ಲ ಕೊಂಡೆ, ಇಲ್ಲಿ ಯಾರೋ ಕಾಣ್ತಿಲ್ಲ. ಸರಿ, ಬೇರೆ ದೇವಸ್ಥಾನದಲ್ಲಿ ಹುಡ್ಕೋಣ. ಸಿಕ್ಕೇ ಸಿಗ್ತಾರೆ. ಸಮಯ ತುಂಬ ಕಡಿಮೆ ಇದೆ. ಸೂರ್ಯ ಮುಳುಗೋದ್ರೊಳಗೆ ಅವ್ರನ್ನ ಹುಡುಕ್ಬೇಕು. ನಡೀರಿ. ಶಿವಾನಿ, ಏನು ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ಯಾ? ಇಲ್ಲಿ ನನಗೇನಾದ್ರೂ ಆದ್ರೆ ಪರವಾಗಿಲ್ವಾ? ನೀನೇ ಅಲ್ವಾ ಹೇಳಿದ್ದು ಹೋಗು ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳಿದ ತಕ್ಷಣ ಹೊರಟ್ಬಿಡದ? ಹಾ, ಹೋಗ್ತೀಯಾ? ಯಾರ ನಿನ್ಗೆ ಹೆಲ್ಪ್ ಆಗ್ಲಿ ಅಂತ ಬಂದೆ, ನೀನೇ ಬೇಡ ಅಂದಮೇಲೆ ನಾನು ಹೇಳಿದ್ದೇನು ಪ್ರಯೋಜನ? ನೀನ್ ಮಾಡಿದ್ ಸರಿನಾ? ನೀನ್ ಎಂತ ಕೆಲಸ ಮಾಡಿದ್ಯಾ ಅಂತ ಗೊತ್ತಿದ್ಯಾ? ಶಿವಾನಿ, ಅದ್ ನಾನಲ್ಲ. ನಾನು ದಯವಿಟ್ಟು ಅರ್ಥ ಮಾಡ್ಕೊ ಪ್ಲೀಸ್. ನೀನಲ್ದೆ ಇನ್ಯಾರು ಬರೋದಕ್ ಸಾಧ್ಯ? ಶಿವಾನಿ, ಅದು ನಾನಲ್ಲ. ನನ್ನ ರೂಪದಲ್ಲಿ ಬೇರೆ ಯಾವನೋ ಬಂದಿದ್ದ, ಅವ್ನು ನನ್ನ ತರನೇ ಇದ್ದ ಶಿವಾನಿ. ಅದ್ಯಾರು ನನಗೂ ಗೊತ್ತಿಲ್ಲ ಶಿವಾನಿ. ಇದು ನಿನಗೆ ಹೇಳೋಣ ಅಂತಂದ್ರೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕ್ಷಮಿಸ್ಬಿಡು ತ್ರಿಶೂಲ್, ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನಾನು ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟೆ ನಾನು. ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡೋರು. ಒಂದು ಹೆಣ್ಣಿನ ಮಾನದ ವಿಷಯ ಬಂದ್ರೆ ಯಾರು ತಾನು ಸುಮ್ಮನೆ ಕೂರ್ತಾರೆ ಹೇಳು? ನನ್ನ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಾ ತ್ರಿಶೂಲ್ ನೀನು? ಅರ್ಥ ಮಾಡ್ಕೊಳ್ದೆ ಪ್ರೀತಿ ಮಾಡೋಕ್ಕಾಗಲ್ಲ ಅಲ್ವಾ? ಅಂದ್ರೆ ಏನು? ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದೆಯಾ? ಅದು ನೀನು ಹೇಳಬೇಕು. ಒಂದೊಂದ್ಸರಿ ನೀನು ನನ್ನೋಳು ಅಂತ ಅನ್ನಿಸ್ತೀಯ, ಒಂದೊಂದ್ಸರಿ ನೀನು ನನ್ನ ಶತ್ರು ಥರ ನೋಡ್ತೀಯ. ಅದು ಯಾವಾಗ ಹೇಗಿರ್ತೀಯ ಒಂದೂ ಅರ್ಥ ಆಗೋದಿಲ್ಲ. ನನ್ನಿಂದ ನಿನಗೆ ತುಂಬ ಬೇಜಾರಾಗಿದೆ ಅಲ್ವಾ? ಆಗಿದೆ, ಇಲ್ಲ ಅಂತ ಹೇಳಲ್ಲ. ನಾನು ಒಬ್ಬ ಮನುಷ್ಯ, ನನಗೂ ಕೋಪ ರೋಷ ಎಲ್ಲ ಬರುತ್ತೆ. ನಾನು ಪ್ರೀತಿಸ್ತಾ ಇರೋ ಹುಡುಗಿ ಯಾಕೆ ನನ್ನ ಈ ಥರ ಟ್ರೀಟ್ ಮಾಡ್ತಾಳೆ ಅಂತ ಅನ್ಸತ್ತೆ. ಇಷ್ಟೊಂದು ಪ್ರೀತಿಸೋ ನಿನಗೆ ನಾನು ಸುಳ್ಳು ಅಂತ ಗೊತ್ತಾದ್ರೆ ಏನು ಮಾಡ್ತೀಯ? ಸುಳ್ಳು ಅಂದ್ರೆ? ಅಂದರೆ ನಾನು ನಿನ್ನ ಜೊತೆಗಿರೋದೇ ಸುಳ್ಳು, ನನ್ನ ಪ್ರೀತಿನೇ ಸುಳ್ಳು ಅಂತ ಗೊತ್ತಾದ್ರೆ? ತ್ರಿಶೂಲ್, ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ನೀನು ನನ್ನ ಮೇಲೆ ಎಷ್ಟೇ ಕೂಗಾಡಿದ್ರು ನಿನ್ನ ಮನಸ್ಸಿನ ಮಾತು ನನಗೆ ಕೇಳುತ್ತೆ. ತ್ರಿಶೂಲ್, ಐ ಹೇಟ್ ಯು ಅಂತ ನಿನ್ನ ನಾಲ್ಗೆ ಹೇಳಿದ್ರೆ ಆದ್ರೆ ನಿನ್ನ ಮನಸ್ಸು 100 ಸತಿ ಐ ಲವ್ ಯು ತ್ರಿಶೂಲ್ ಅಂದಿರುತ್ತೆ. ಅಂದ್ರೆ ನನಗೆ ನನ್ನ ಮನಸ್ಸಿನ ಮಾತು ಕೇಳಿಸಲ್ಲ ಅಂತಿದ್ಯಾ? 100% ಕೇಳಿಸಿದ್ರೆ ನೀನು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತದ್ದೆ? ಸರಿ, ಇನ್ಮೇಲೆ ನನ್ನ ಮನಸ್ಸಿನ ಮಾತನ್ನ ಕೇಳ್ತೀನಿ. ಇವಾಗ ನಿನ್ನ ಮನಸ್ಸು ಏನು ಹೇಳ್ತಾ ಇಲ್ವಾ? ಹೇಳ್ತಿದೆ.
ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ತ್ರಿಶೂಲ್.